ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚಿಕ್ಕಮಗಳೂರು DCC ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಸೊ ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಮತ್ತು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ. ಒಟ್ಟು 85 ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿದ್ದಾರೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಸೊ ಹುದ್ದೆಯ ವಿವರವನ್ನು ನೋಡೋದಾದರೆ, ಸಹಾಯಕ ವ್ಯವಸ್ಥಾಪಕರು, ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟಿಂಗ್ಸ್ ಇರುತ್ತೆ. ಸೊ ಹುದ್ದೆಗಳು ಸಂಖ್ಯೆ ಬಂದು ಇಲ್ಲಿ ಒಟ್ಟು ಹುದ್ದೆಗಳು 4 ಹುದ್ದೆಗಳು ಖಾಲಿ ಇರುತ್ತೆ. ಈ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ವೇತನ ಶ್ರೇಣಿ ಬಂದು 36,000 ಸಂಬಳವಿರುತ್ತೆ. ನೆಕ್ಸ್ಟ್ ನೋಡೋದಾದರೆ, ಯಾವ ವರ್ಗಗಳಿಗೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಈ ವಿಡಿಯೋನ ಪಾಸ್ ಮಾಡಿ ನೋಡಿ ಸ್ನೇಹಿತರೆ. ಇದರ ವಿದ್ಯಾರ್ಹತೆ ಬಂದು ಸ್ನಾತಕೋತ್ತರ ಪದವಿ ಅಂತ ಹೇಳಿದ್ದಾರೆ. ಸೊ ಸ್ನಾತಕೋತ್ತರ ಪದವಿ ಅಂದರೆ ಮಾಸ್ಟರ್ಸ್ ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಆಗಿರುತ್ತೆ. ಲೈಕ್ MBA, MCA, MCOM ಆ ಥರ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರೋವಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಕನ್ನಡ ಹಾಗೂ ಆಂಗ್ಲ ಭಾಷೆ ಓದಲು, ಬರೆಯಲು ಮತ್ತು ಮಾತನಾಡಲು ಕಂಪಲ್ಸರಿ ಬರಬೇಕಾಗಿರುತ್ತೆ. ಸೊ ಕಂಪ್ಯೂಟರ್ ಆಪ್ರೇಷನ್ಸ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಜ್ಞಾನ ಕಡ್ಡಾಯವಾಗಿ ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದರೆ, ಪ್ರಥಮ ದರ್ಜೆ ಸಹಾಯಕರು ಅಥವಾ ಮೇಲ್ವಿಚಾರಕರು ಹುದ್ದೆಗಳಿಗೆ ಖಾಲಿ ಇದ್ದಾವೆ. ಸೊ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಥವಾ ಸೂಪರ್ವೈಸರ್ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲಾಗ್ತಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು 18 ಹುದ್ದೆಗಳಿಗೆ ಪೋಸ್ಟಿಂಗ್ಸ್ ಇರೋವಂಥದ್ದು. ಸೊ ವೇತನ ಶ್ರೇಣಿ ಬಂದು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಗೆ 27,650 ರೂಪಾಯಿ ಸಂಬಳವಿರುತ್ತೆ. ಸೊ ಆಯಾ ವರ್ಗಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಣವನ್ನು ಮಾಡಿಕೊಟ್ಟಿದ್ದಾರೆ. ವಿಡಿಯೋನ ಪಾಸ್ ಮಾಡಿ ಮುಖಾಂತರ ನೀವು ತಿಳ್ಕೊಬೋದಾಗಿರುತ್ತೆ. ಸೊ ವಿದ್ಯಾರ್ಹತೆ ಬಂದು ವಿಶ್ವವಿದ್ಯಾನಿಲಯದಿಂದ ಪದವಿ ಹೊಂದಿರತಕ್ಕದ್ದು ಅಂತ ಹೇಳಿದ್ದಾರೆ. ಎನಿ ಡಿಗ್ರಿಯನ್ನು ಮಾಡಿದರೆ ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಕನ್ನಡ ಹಾಗೂ ಆಂಗ್ಲ ಭಾಷೆ ಓದಲು, ಬರೆಯಲು ಮತ್ತು ಮಾತನಾಡಲು ಕಡ್ಡಾಯವಾಗಿ ಬರಬೇಕಾಗಿರುತ್ತೆ. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಕಡ್ಡಾಯವಾಗಿ ಹೊಂದಿರತಕ್ಕದ್ದು ಅಂತ ಕೂಡ ತಿಳಿಸಿದ್ದಾರೆ. ಸೊ ನೆಕ್ಸ್ಟ್ ಪೋಸ್ಟಿಂಗ್ ನೋಡೋದಾದರೆ, ಕಿರಿಯ ಸಹಾಯಕರು, ಜೂನಿಯರ್ ಅಸಿಸ್ಟೆಂಟ್. ಒಟ್ಟು ಹುದ್ದೆಗಳ ಸಂಖ್ಯೆ 53 ಜೂನಿಯರ್ ಅಸಿಸ್ಟೆಂಟ್ ಕಾಲ್ಫರ್ ಆಗಿದೆ. ಸೊ ಇವರ ವೇತನ ಶ್ರೇಣಿ ಬಂದು 21,400 ರೂಪಾಯಿಂದ ಮಂತ್ಲಿ ಸ್ಯಾಲ್ರಿ ಕೂಡ ಇರುತ್ತೆ. ಸೊ ಇವರ ವಿದ್ಯಾರ್ಹತೆ ನೋಡೋದಾದರೆ, ಎನಿ ಡಿಗ್ರಿ ಆ್ಯಸ್ ಇಟ್ ಈಸ್ ಸೇಮ್ ಲೈಕ್ FDA ಏನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿದ್ದಾರೆ, ಸೇಮ್ ಅದೇ ಪದವಿ ಹೊಂದಿರತಕ್ಕದ್ದು. ಕನ್ನಡ, ಆಂಗ್ಲ ಭಾಷೆ ಮತ್ತು ಓದಲು, ಬರೆಯಲು, ಮಾತನಾಡಲು ಕಂಪಲ್ಸರಿ ಬರಬೇಕು. ಕಂಪ್ಯೂಟರ್ ಆಪ್ರೇಷನ್ಸ್ ಮತ್ತು ಅಪ್ಲಿಕೇಶನ್ ನಾಲೆಡ್ಜ್ ಕೂಡ ಕಡ್ಡಾಯವಾಗಿ ಇರಬೇಕು ಅಂತ ತಿಳಿಸಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದರೆ, ಡಿ ಗ್ರೂಪ್ ಹುದ್ದೆಗಳು, ಸಹಾಯಕರು ಅಥವಾ ಅಟೆಂಡರ್ ಹುದ್ದೆಗಳು ಒಟ್ಟು 10 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲಾಗ್ತಿದೆ. ಸೊ ಇವರ ವೇತನ ಶ್ರೇಣಿ ಬಂದು 18,600 ರೂಪಾಯಿ ಸಂಬಳ. ಇವರ ವಿದ್ಯಾರ್ಹತೆಯನ್ನು ನೋಡೋದಾದರೆ, SSLC ಉತ್ತೀರ್ಣರಾಗಿದ್ದರೆ ಸಾಕು. ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕಾಗಿರುತ್ತೆ. ಸೊ ಕನ್ನಡ ಭಾಷೆ ಓದಲು, ಬರೆಯಲು ಮತ್ತು ಮಾತನಾಡಲು ಬಂದರೆ ಸಾಕು. ಇವರು ಈ ಒಂದು ಹುದ್ದೆಗೆ, ಅಟೆಂಡರ್ ಹುದ್ದೆಗೆ ಅಪ್ಲಿಕೇಶನ್ನು ಕೂಡ ಹಾಕ್ಬೋದಾಗಿರುತ್ತೆ SSLC ಮಾಡಿರೋರು. ಸೊ ನೆಕ್ಸ್ಟ್ ನೋಡೋದಾದರೆ, ಕೆಲವೊಂದು ಸೂಚನೆಗಳನ್ನು ಏನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೇನ್ ನೋಡೋದಾದರೆ, ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸತಕ್ಕದ್ದು. ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ಅರ್ಹತೆ ಪಡೆದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. ಸೊ ನೆಕ್ಸ್ಟ್ ನೋಡೋದಾದರೆ, ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದಲ್ಲಿ ಅಂತಹ ಅಭ್ಯರ್ಥಿಗಳು ಒಂದೇ ನೋಂದಣಿ ಸಂಖ್ಯೆಯಲ್ಲಿಯೇ ಪ್ರತಿ ಹುದ್ದೆಗೆ ಪ್ರತ್ಯೇಕ ಅರ್ಜಿ ಶುಲ್ಕ ಪಾವತಿಸಿ ಪ್ರತ್ಯೇಕ ಅರ್ಜಿ ಸಲ್ಲಿಸತಕ್ಕದ್ದು. ಅಂದರೆ ಒಂದೇ ರಿಜಿಸ್ಟ್ರೇಷನ್ ಅಂಡರ್ ಅಡಿ ಎಲ್ಲ ಹುದ್ದೆಗೂ ನೀವು ಆ್ಯಸ್ ಪರ್ ಎಜುಕೇಷನ್ ಏನಿದೆ ಆ ಹುದ್ದೆಗೆ ನೀವು ಪ್ರತ್ಯೇಕ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಬಟ್ ರಿಜಿಸ್ಟ್ರೇಷನ್ ID ಮಾತ್ರ ಒಂದೇ ಆಗಿರುತ್ತೆ. ಈ ನಿಗದಿತ ಅರ್ಜಿ ಶುಲ್ಕವನ್ನು ಪಾವತಿಸದಿದ್ದಲ್ಲಿ
ಆ ಅರ್ಜಿಯನ್ನು ರಿಜೆಕ್ಟ್ ಮಾಡಲಾಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಸಾಮಾನ್ಯ ಅರ್ಹತೆ ಪ್ರವರ್ಗ 2A 2B 3A 3Bಗೆ 1500 ಆಗಿರುತ್ತೆ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 750 ರುಪೀಸ್ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಅಪ್ಲಿಕೇಶನ್ ಫೀಸ್ನ ನೀವು ಪೇಮೆಂಟ್ ಮಾಡೋದಕ್ಕೆ ನಿಮಗೆ 27 ನವಂಬರ್ 2024 ವರೆಗೂ ರಾತ್ರಿ 11:45 ನಿಮಗೆ ಟೈಮಿಂಗ್ಸ್ನ ಕೊಟ್ಟಿದ್ದಾರೆ. ಸೊ ಪೇಮೆಂಟ್ನ ನೀವು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPI ಮುಖಾಂತರ ನೀವು ಪೇಮೆಂಟ್ನ ನೀವು ಮಾಡ್ಬೋದಾಗಿರುತ್ತೆ. ಅರ್ಜಿಯ ಕೊನೆಯ ದಿನಾಂಕ 27/11 ರಾತ್ರಿ 11:59 ಒಳಗಾಗಿ ಪಾವತಿ ಮಾಡತಕ್ಕದ್ದು ಅಂತ ಕೂಡ ತಿಳಿಸಿದ್ದಾರೆ. ಸೊ ವಯೋಮಿತಿನ ನೋಡೋದಾದರೆ ವರ್ಗೀಕರಣದ ಪ್ರಕಾರ ಸಾಮಾನ್ಯ ವರ್ಗದವರಿಗೆ ಕನಿಷ್ಠ 18, ಗರಿಷ್ಠ ಬಂದು 35 ಆಗಿರುತ್ತೆ. ಸೊ 3A 2B 2A 3Aಗೆ 18 ಇಯರ್ಸ್ ಕನಿಷ್ಠ, ಗರಿಷ್ಠ ಬಂದು 38 ವರ್ಷ ಆಗಿರುತ್ತೆ. ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಪ್ರವರ್ಗ 1 ಅವರಿಗೆ ಕನಿಷ್ಠ ಬಂದು 18 ವರ್ಷ ಆಗಿರುತ್ತೆ, ಗರಿಷ್ಠ ಬಂದು 40 ವರ್ಷ ಆಗಿರುತ್ತೆ. ಮಾಜಿ ಸೈನಿಕರಿಗೆ ನೋಡೋದಾದರೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿ ಹಾಗೂ ಯಾವುದೇ ಹಂತದಲ್ಲಿ ಗರಿಷ್ಠ ವಯೋಮಿತಿ 60 ವರ್ಷ ಮೀರಿರಬಾರ್ದು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಮತ್ತು ವಿಧವಾ ಮಹಿಳಾ ಅಭ್ಯರ್ಥಿಗೆ 10 ವರ್ಷ ಅಂತ ತಿಳಿಸಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ www.chikkamagaluru.dccbank.com ಅನ್ನು ಅಧಿಕೃತ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಯಾವುದಾದ್ರೂ ತಾಂತ್ರಿಕ ತೊಂದರೆ ಅಥವಾ ದೋಷ ಸಮಸ್ಯೆ ಉಂಟಾದಲ್ಲಿ ಸಹಾಯವಾಣಿ ನಂಬರ್, ಹೆಲ್ಪ್ಲೈನ್ ನಂಬರ್ನ ಕೊಟ್ಟಿರ್ತಾರೆ. ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ನೀವು ನಿಮ್ಮ ಸಮಸ್ಯೆಯನ್ನು ಕೂಡ ನೀವು ಮಾಹಿತಿ ಪಡೆದು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಈಗಾಗಲೇ ಅಕ್ಟೋಬರ್ 29 ಸ್ಟಾರ್ಟ್ ಆಗಿದೆ. ಸೊ ಕೊನೆಯ ದಿನಾಂಕ ಬಂದು 27/11 ನವಂಬರ್ ಲಾಸ್ಟ್ 27ನೇ ತಾರೀಕು ಆಗಿರುತ್ತೆ. ಸೊ ಅಷ್ಟರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸುವಂಥದ್ದು. ಆಯ್ಕೆಯ ವಿಧಾನ ನೋಡೋದಾದರೆ ಸೊ ಅಸಿಸ್ಟೆಂಟ್ ಮ್ಯಾನೇಜರ್, ಸಹಾಯಕ ವ್ಯವಸ್ಥಾಪಕರಿಗೆ ಒಟ್ಟು 200 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಿಗದಿ ಮಾಡಿ ಲಿಖಿತ ಪರೀಕ್ಷೆಯ ಮುಖಾಂತರ ಆಯ್ಕೆಯನ್ನು ಮಾಡ್ತಾರೆ. ಸೊ ಕನ್ನಡ ಭಾಷೆಯಲ್ಲಿ 50 ಅಂಕ, ಇಂಗ್ಲೀಷ್ 25 ಅಂಕ, ಸಾಮಾನ್ಯ ಜ್ಞಾನ 25 ಅಂಕ, ಸಹಕಾರಿ ವಿಷಯ 50 ಅಂಕ, ಭಾರತದ ಸಂವಿಧಾನ 25 ಅಂಕ, ಸಹಕಾರಿ ಬ್ಯಾಂಕ್ ಸಂಘಗಳ ಉದ್ದೇಶ ಕಾರ್ಯಚಟುವಟಿಕೆಗಳು 25 ಅಂಕ. ಒಟ್ಟು 200 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಮಾಡಿ ಈ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲಾಗುತ್ತದೆ. ನೆಕ್ಸ್ಟ್ ನೋಡೋದಾದರೆ FDA ಅಥವಾ ಸೂಪರ್ವೈಸರ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯನ್ನು ಮುಖಾಂತರನೇ ನೇಮಕಾತಿ ಮಾಡಲಾಗುತ್ತದೆ. ಒಟ್ಟು 200 ಅಂಕಗಳಿಗೆ ಸೇಮ್ ಆ್ಯಸ್ ಇಟ್ ಈಸ್ ಏನು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಏನಿದೆಯೋ ಸೇಮ್ ಆ್ಯಸ್ ಇಟ್ ಈಸ್ 200 ಅಂಕಗಳಿಗೆ ಲಿಖಿತ ಪರೀಕ್ಷೆ ಮಾಡಿ ಲಿಖಿತ ಪರೀಕ್ಷೆಯ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತದೆ. ಕಿರಿಯ ಸಹಾಯಕರು, ಜೂನಿಯರ್ ಅಸಿಸ್ಟೆಂಟ್ಗೂ ಕೂಡ 200 ಅಂಕಗಳಿಗೆ ಒಟ್ಟು 200 ಅಂಕಗಳಿಗೆ ಲಿಖಿತ ಪರೀಕ್ಷೆಯ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತದೆ. ಸೊ ಲಾಸ್ಟ್ ಅಟೆಂಡರ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯ ಮೂಲಕ ಏನು 100 ಅಂಕಗಳಿಗೆ ಎಲ್ಲ ಹುದ್ದೆಗಳಿಗೆ 200 ಅಂಕ ಇದ್ದರೆ ಅಟೆಂಡರ್ ಹುದ್ದೆಗಳಿಗೆ ಮಾತ್ರ 100 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಅದರಲ್ಲಿ 50 ಅಂಕ ಕನ್ನಡ ಇರುತ್ತೆ, ಇನ್ನು 50 ಅಂಕ ಸಾಮಾನ್ಯ ಜ್ಞಾನದಿಂದ 50 ಅಂಕ, ಒಟ್ಟು 100 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ 1:5 ಅನುಪಾತ ರೇಷಿಯೋದಲ್ಲಿ 1:5 ರೇಷಿಯೋದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನೆಕ್ಸ್ಟು ಸಂದರ್ಶನಕ್ಕೆ ಕರೀತಾರೆ. 85% ಏನು ಇದೆಯೋ 85% ನಿಮಗೆ ರಿಟರ್ನ್ ಎಕ್ಸಾಮಿಂದ ತೊಗೊಂಡು ಇನ್ನು ಉಳಿದ 15% ನಿಮಗೆ ಇಂಟರ್ವ್ಯೂನಲ್ಲಿ ಕೊಡಲಾಗುತ್ತೆ. ಅಂದರೆ ಲಿಖಿತ ಪರೀಕ್ಷೆಯಿಂದ 85% ತಗೋತಾರೆ. ಸೊ ಇಂಟರ್ವ್ಯೂನಲ್ಲಿ 15% ತಗೋತಾರೆ.
ಇವೆರಡನ್ನು ಕೂಡಿಸಿ ಯಾರ್ದು ಹೈಯೆಸ್ಟ್ ಬರುತ್ತೆ ಅದ್ರ ಮುಖಾಂತರ ಮೆರಿಟ್ ಲಿಸ್ಟನ್ನು ಬಿಡಲಾಗುತ್ತೆ. ಇದಿಷ್ಟು ಚಿಕ್ಕಮಗಳೂರು DCC ಬ್ಯಾಂಕ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ದಯವಿಟ್ಟು ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.